ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಇಷ್ಟ ಆಗುವಂಥ ಮ್ಯಾಂಗೋ ಹಾರಮ್ ಡಿಸೈನ್ನ ನಾನು ಇವತ್ತು ನಿಮ್ಮ ಮುಂದೆ ತಂದಿದ್ದೀನಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಇವಾಗಿನ ಟ್ರೆಂಡಲ್ಲಿ ಕಾಸಿನ ಸರ ಮತ್ತು ಮಾವಿನಕಾಯಿ ಹಾರ ಅಂತಂದರೆ ತುಂಬ ಇಷ್ಟಪಡ್ತಾರೆ. ಮ್ಯಾಂಗೋ ಹಾರಮ್ ಡಿಸೈನ್ನ ಎಲ್ರಿಗೂ ಇಷ್ಟ ಆಗುತ್ತೆ. ತುಂಬ ಕಡಿಮೆ ಗ್ರಾಮಿಂದನೂ ನೀವು ಅದನ್ನು ಮಾಡಿಸ್ಕೊಳ್ಬೋದು. ಯಾವ್ಯಾವ ಡಿಸೈನ್ ಎಷ್ಟೆಷ್ಟು ಗ್ರಾಮ್ ಇದೆ, ಯಾವ್ಯಾವ ಕಲೆಕ್ಷನ್ ಇದೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಾಚ್ ಮಾಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಯಾವುದೇ ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗಲೂ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವಾಗ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ನೋಡೋಣ. ಫ್ರೆಂಡ್ಸ್, ಈ ಮ್ಯಾಂಗೋ ಹಾರ ಅಂತ ಏನು ಹೇಳ್ತೀವಿ, ಇದನ್ನು ನಾವು ತುಂಬ ಕಡಿಮೆ ಗ್ರಾಮಿಂದನೂ ಮಾಡಿಸ್ಕೊಳ್ಬೋದು. ಕಡಿಮೆ ಗ್ರಾಮ್ ಅಂದರೆ 20 ಗ್ರಾಮಿಂದನೂ ನಾವು ಮಾಡಿಸ್ಕೊಳ್ಬೋದು. ಹಾಗೆ 20 ಗ್ರಾಮಿಂದ 100 ಗ್ರಾಮ್ ತನಕನೂ ನಾವು ಮಾಡಿಸ್ಕೊಳ್ಬೋದು. 20 ಗ್ರಾಮ್ಗೆ ಹೇಗಿರುತ್ತೆ ಅಂದರೆ ನೋಡಿ, ಈ ರೀತಿ ಬರುತ್ತೆ. ನೀವು ಜಸ್ಟ್ 20 ಗ್ರಾಮ್ಸ್ಗೆ ಈ ರೀತಿ ಮಾಡಿಸ್ಕೊಳ್ಬೋದು. ಪೆಂಡೆಂಟ್ ಹಾಕ್ಸ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ವಿತೌಟ್ ಪೆಂಡೆಂಟ್ ನೀವು ಈ ರೀತಿ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಬರೀ 20 ಗ್ರಾಮ್ಗೆ ಮ್ಯಾಂಗೋ ಹಾರನ್ನು ಮಾಡಿಕೊಡ್ತಾರೆ. ನನ್ನ ಪ್ರಕಾರ ಹೇಳೋದಾದರೆ ಮ್ಯಾಂಗೋ ಹಾರ ಡಿಸೈನ್ ಎಲ್ಲ ನೀವು ಮಾಡಿಸ್ಕೊಳ್ಳೋದಾದರೆ ಈ ರೀತಿ ಪೆಂಡೆಂಟ್ ಹಾಕಿಸಿ ಮಾಡಿಸ್ಕೊಳ್ಳಿ. ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ನೀವು ಪ್ಲೇನಾಗಿ ಮಾಡಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ಒಂದು ಗ್ರ್ಯಾಂಡ್ ಪೆಂಡೆಂಟ್ನ ಮಾಡಿಸಿ ಹಾಕೊಳ್ಳೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಕಡಿಮೆ ಗ್ರಾಮ್ಗೆ ಏನಾದರೂ ನೀವು ಲಾಂಗ್ ಹಾರ ಥರ ಎಲ್ಲ ಮಾಡಿಸ್ಕೊಳ್ಬೇಕು ಅಂದರೆ ನೀವು ಬೇರೆ ಥರದ್ದೇ ಡಿಸೈನ್ನೆಲ್ಲ ಮಾಡಿಸ್ಕೊಳ್ಬೋದು. ಅದೇ ನೀವು ಮ್ಯಾಂಗೋ ಹಾರನೇ ಮಾಡಿಸ್ಕೊಳ್ಬೇಕು ಅನ್ನೋದಾದರೆ ಸ್ವಲ್ಪ ಜಾಸ್ತಿ ಆದರೂ ಸರಿ, ಚೆನ್ನಾಗಿ ಮಾಡಿಸ್ಕೊಳ್ಳಿ. ಒಂದು 50-55 ಗ್ರಾಮ್ಸ್ಗೆಲ್ಲ ತುಂಬ ಗ್ರ್ಯಾಂಡ್ ಆಗಿರೋಂಥ ಮ್ಯಾಂಗೋ ಹಾರಮ್ ಡಿಸೈನ್ಸ್ ಸಿಗುತ್ತೆ. ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಅದು ಒಂದೇ ಒಂದನ್ನು ವೇರ್ ಮಾಡಿದ್ರೆ ಸಾಕು. ಅದ್ರ ಜೊತೆಗೆ ನೀವು ಬೇರೆ ಜ್ಯುವೆಲ್ರಿ ಹಾಕ್ತಿದ್ರೂ ನಡೆಯುತ್ತೆ. ಅಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ ನಿಮಗೆ. ನೀವು ಈ ಥರ ಗ್ರ್ಯಾಂಡ್ ಆಗಿರೋಂಥ ಹಾರ ಏನಾದರೂ ಮಾಡಿಸ್ಕೊಳ್ತಿದ್ದೀನಿ ಅಂತ ಅನ್ನೋದಾದರೆ ನೋಡಿ ಚೆನ್ನಾಗಿ ಒಳ್ಳೆ ಡಿಸೈನ್ನ ಒಂದು ಸಲ ಮಾಡಿಸ್ಕೊಳ್ಳಿ. ಅದನ್ನು ಮತ್ತೆ ನೀವು ಎಕ್ಸ್ಚೇಂಜ್ ಮಾಡ್ತಾನೆ ಇದ್ದರೆ ನಿಮಗೆ ಮೇಕಿಂಗ್ ಚಾರ್ಜ್ ಇರ್ಬೋದು, ಹಾಗೆ GST ಇರ್ಬೋದು, ಎಲ್ಲ ವೇಸ್ಟ್ ಆಗುತ್ತೆ. ಸೊ ನೀವು ಒಂದು ಸಲ ಜ್ಯುವೆಲ್ರಿ ತೊಗೊಳ್ತಿದ್ದೀನಿ ಅಂತ ಅಂದರೆ ಚೆನ್ನಾಗಿ ನೋಡಿ, ಸ್ವಲ್ಪ ಗ್ರಾಮ್ ಜಾಸ್ತಿ ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿಸ್ಕೊಳ್ಳಿ. ನೀವು ತುಂಬ ಕಡಿಮೆ ಗ್ರಾಮಿಗೆ ಮಾಡಿಸ್ಕೊಂಡು ಅದು ಮತ್ತೆ ಕಿತ್ತೋಗೋದು ಈ ಥರ ಎಲ್ಲ ಆಗ್ತಿದ್ರೆ ನೀವು ಎಕ್ಸ್ಚೇಂಜ್ ಮಾಡ್ತಾನೆ ಇದ್ದರೆ ನಿಮಗೆ ಲಾಸ್ ಆಗುತ್ತೆ. GST ಎಲ್ಲ ವೇಸ್ಟ್ ಆಗುತ್ತೆ. ಹಾಗೆ ಮೇಕಿಂಗ್ ಚಾರ್ಜ್ ಕೂಡ ನೀವು ಮೇಲೆ ಹಾಕಿಬಿಟ್ಟು ತೊಗೊಳ್ಬೇಕಿರುತ್ತೆ. ನೀವು ಬರೀ ಎಕ್ಸ್ಚೇಂಜ್ ಮಾಡ್ತೀನಿ, ನಮ್ಮ ಹತ್ರ ಇರೋದನ್ನ ಎಕ್ಸ್ಚೇಂಜ್ ಮಾಡಿ ಸೇಮ್ ಗ್ರಾಮ್ಗೆ ತೊಗೊಳ್ತೀವಿ ಅಂದ್ರೂ ನೀವು ಮೇಕಿಂಗ್ ಚಾರ್ಜ್ ಅಂತ ಏನಿರುತ್ತೆ ಅದನ್ನು ಕೊಟ್ಟೆ ತೊಗೊಳ್ಬೇಕಿರುತ್ತೆ. ಸೊ ತೊಗೊಳ್ಬೇಕಿದ್ರೇ ಒಂದು ಸಲ ಚೆನ್ನಾಗಿ ಥಿಂಕ್ ಮಾಡಿ, ನಿಮ್ಗೆ ಡಿಸೈನ್ ಇಷ್ಟ ಆಗ್ತಿದೆಯಾ, ಚೆನ್ನಾಗಿ ಕಾಣಿಸ್ತಿದೆಯಾ ಅಂತ ವೇರ್ ಮಾಡಿ ನೋಡಿ ಆಮೇಲೆ ತಗೊಳ್ಳೋದು ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಫ್ರೆಂಡ್ಸ್, ಇಲ್ಲಿ ಬರ್ತಿರೋಂಥ ಡಿಸೈನ್ಸ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಏನಿಲ್ಲ. ಹಾಗೆ ನಿಮಗೆ ಅದೆಲ್ಲ ಎಷ್ಟು ಗ್ರಾಮ್ ಇದೆ ಅಂತ ಡಿಸ್ಪ್ಲೇ ಆಗ್ತಾನೆ ಹೋಗ್ತಿದೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಿಮಗೆ ಯಾವುದಾದ್ರೂ ಒಂದು ಡಿಸೈನ್ ಖಂಡಿತ ಇಷ್ಟ ಆಗೇ ಆಗುತ್ತೆ. ನೀವು ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಕೆಲವೊಂದು ಪಿಕ್ಚರ್ಸ್ ಸಿಗ್ತಾನೆ ಇರ್ಬೋದು, ಕೆಲವೊಂದು ಡಿಸೈನ್ಸ್ ನಿಮ್ಗೆ ಇಷ್ಟ ಆಗದೆ ಇರ್ಬೋದು. ನಿಮ್ಗೆ ಇಷ್ಟ ಆಗುವಂಥ ಡಿಸೈನ್ ನೀವು ಸ್ಕಿಪ್ ಮಾಡಿದಾಗ ಹೋಗ್ಲೂಬಹುದು. ಸೊ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ವಾಚ್ ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.